ತನುವು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಅಂದಂಗೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ನಿನ್ನೆ ಬಂದು ಬ್ರಹ್ಮಾವರದಲ್ಲಿ ಸ್ಟೇ ಮಾಡಿದ್ದೆ. ಗುಡ್ ಮಾರ್ನಿಂಗ್ ಫ್ರಮ್ ಬ್ರಹ್ಮಾವರ. ಸಮಯ ಬಂದು 11 ಗಂಟೆ ಆಗ್ತಾಯಿದೆ ಅಂದ್ಕೊಳ್ಳಿ. ಬೆಳಗ್ಗೆನೇ ಬೇಗ ಎದ್ದು ಎಲ್ಲಾದರೂ ಹೋಗುವಂಥ ಪ್ಲ್ಯಾನ್ ಮಾಡಿದೆ. ಇಲ್ಲಿ ನಿಯರ್ ಬೈ ಒಂದು ವಾಟರ್ ಫಾಲ್ಸ್ ಇತ್ತು, ಗುಂಡೆಡ್ಕ ಫಾಲ್ಸ್ ಅಂತ. ಅಲ್ಲಿ ಹೋಗುವ ಅಂತ ಎದ್ದು ರೆಡಿ ಆಗಿಬಿಟ್ಟೆ ನಾವು ಕೂತ್ಕೊಂಡೆ. ಆದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಸ್ನೇಹಿತರೆ. ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಎಷ್ಟೊತ್ತವರೆಗೂ ವೇಟ್ ಮಾಡಿದೆ. ಮಳೆ ನಿಂತ್ಕೊಳ್ಳೋ ಯಾವುದೇ ಮುನ್ಸೂಚನೆಗಳು ಸಿಗಲಿಲ್ಲ ಅಂದ್ಕೊಳ್ಳಿ. ಸೊ ಹಾಗಾಗಿ ರೂಮಲ್ಲೇ ಕೂತ್ಕೊಂಡಿದ್ದೆ ರೆಡಿ ಆಗಿಬಿಟ್ಟು. ಅದಾದ ನಂತರ ನನಗೆ ವಿಷಯ ಗೊತ್ತಾಯಿತು, ಎಲ್ಲ ವಾಟರ್ ಫಾಲ್ಸ್ಗಳು ನಿಯರ್ ಬೈ ಏನಿದೆ ಎಲ್ಲನೂ DC ಆರ್ಡರ್ ಮೇರೆಗೆ ಕ್ಲೋಸ್ ಆಗಿದೆ ಅಂತೆ ತಾತ್ಕಾಲಿಕವಾಗಿ. ಸೊ ಹಾಗಾಗಿ ವಾಟರ್ ಫಾಲ್ಸ್ಗಂತೂ ಹೋಗೋಕ್ಕಾಗಲ್ಲ ಇವತ್ತು. ಏನು ಮಾಡೋದಪ್ಪ, ಸುಮ್ಮನೆ ಡೇ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಕೊಂಡು ಇಲ್ಲಿಂದ ಮರವಂತೆ ಬಂದು ಬರೀ ಜಸ್ಟ್ 50 ಕಿಲೋಮೀಟರ್ ಆಗಿದೆ. ಸೊ ಅಟ್ಲೀಸ್ಟ್ ಮರವಂತೆ ಬೀಚ್ಗಾದ್ರೂ ಹೋಗಿ ಬರುವ. ಮಳೆ ಬೇರೆ ಬರ್ತಿದೆ, ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ನೋಡೋದಕ್ಕೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮರವಂತೆಗೆ ಹೊರಟಿದ್ದೀನಿ ಅಂದ್ಕೊಳ್ಳಿ. ಇನ್ನೇನು ಈ ಒಂದು ಚಿಕ್ಕ ರೋಡಿಂದ 2 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಮಗೆ ಹೈವೇ ಸಿಗುತ್ತೆ. ಅಲ್ಲಿಂದ ಡೈರೆಕ್ಟ್ ಮರವಂತೆಗೆ ಹೋಗುತ್ತೆ ಆ ಒಂದು ರೋಡು. ಸೊ ಬನ್ನಿ ಇವತ್ತಿನ ಈ ಒಂದು ಅದ್ಭುತವಾದಂಥ ಜರ್ನಿನ ಸ್ಟಾರ್ಟ್ ಮಾಡುವ. ಮತ್ತು ನಿಮಗೆ ಮುಂದೆ ಹೋಗ್ತಾ ಸಿಗ್ತೀನಂತೆ. ಕೊನೆಗೂ ನಾನು ಮೇನ್ ರೋಡ್ಗೆ ಬಂದು ತಲುಪಿದ್ದೀನಿ. ಈ ಒಂದು ರೋಡ್ ಬಂದು ನಾನು ಆವಾಗಲೇ ಹೇಳ್ದಂಗೆ ನಮಗೆ ಮರವಂತೆ ಬೀಚ್ಗೆ ಕನೆಕ್ಟ್ ಆಗುತ್ತೆ ಅಂದ್ಕೊಳ್ಳಿ. ನೋಡ್ಬೋದು ಮಳೆ ಸ್ಟಾಪ್ ಆಗಿದೆ, ಯಾವುದೇ ಥರ ಮಳೆ ಬರ್ತಿಲ್ಲ. ಬಟ್ ಮುಂದೆ ಬರುವ ಸಂಭವ ಅಂತೂ ಇದ್ದೇ ಇದೆ ಅಂದ್ಕೊಳ್ಳಿ. ಹಾಗಾಗಿ ರೇನ್ ಗೇರ್ಸ್ನ ಹಾಕ್ಕೊಂಡೇ ನಾನು ರೈಡ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ರೇನ್ ಗೇರ್ಸ್ನ ತೆಗೆದಿಲ್ಲ ಅಂದ್ಕೊಳ್ಳಿ. ಯಾಕೆಂದರೆ ಮತ್ತೆ ಮಳೆ ಬಂದರೆ ತೆಗೆದು ಹಾಕೋದು ಎಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಹಂಗೆ ಹಾಕ್ಕೊಂಡೆ ಸದ್ಯಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ನೋಡಿ, ಇದೇ ಒಂದು ರೋಡ್ ಬಂದು ಎಲ್ಲೆಲ್ಲಿಗೆ ಹೋಗುತ್ತಪ್ಪ ಅನ್ನೋದಾದರೆ ಮರವಂತೆಗೆ ಮಾತ್ರ ಅಲ್ಲ, ಇದೇ ಒಂದು ರೋಡಲ್ಲಿ ಕುಂದಾಪುರಕ್ಕೂ ಹೋಗ್ಬೋದು, ನಂತರ ಗೋಕರ್ಣ, ಅದಾದ ನಂತರ ಅಂಕೋಲದವರೆಗೂ ಒಂದೇ ಒಂದು ಹೈವೇ ಆಗಿರುತ್ತೆ ಗುರು. ಇದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೋಸ್ಟಲ್ ಸೈಡ್ ರೈಡ್ ಇದಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಮಂಗಳೂರಿನಿಂದ ಹಿಡಿದು ಅಂಕೋಲದವರೆಗೂ ನಿಮಗೆ ಕೋಸ್ಟಲ್ ಏರಿಯಾ ಕಂಪ್ಲೀಟ್ ಆಗಿರೋದು. ಸೊ ಹಂಗಾಗಿ ಸಕ್ಕದಾಗಿರೋದಾಗಂತ ಒಂದು ರೈಡ್ ಇರುತ್ತೆ. ನೀವೇನಾದರೂ ಈ ಒಂದು ರಸ್ತೆಯಲ್ಲಿ ರೈಡ್ ಮಾಡಿಲ್ಲ ಅನ್ನೋದಾದರೆ ತಪ್ಪದೇ ನಿಮ್ಮ ಪ್ಲ್ಯಾನ್ನ ಮಾಡಿಕೊಂಡು ಆದಷ್ಟು ಬೇಗ ಈ ಒಂದು ಕೋಸ್ಟಲ್ ರೈಡ್ನ ಅದ್ಭುತವಾಗಿ ಎಂಜಾಯ್ ಮಾಡಿ ಅದ್ಭುತವಾದಂಥ ಮೆಮೊರಿನ ಕ್ರಿಯೇಟ್ ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕೂ ಮುಂಚೆ ನಾನೊಂದು ರೈಡ್ ಬಂದಿದ್ದೆ ಅಂದ್ಕೊಳ್ಳಿ. ಯಾವುದಪ್ಪ ರೈಡ್ ಅನ್ನೋದಾದರೆ ಒಂದು ಸೀರೀಸ್ ಮಾಡಿದ್ದೆ ನಾನು, ಕರ್ನಾಟಕ ಕೋಸ್ಟಲ್ ರೈಡ್ ಅಂತ. ನಾನು ಮಂಗಳೂರಿನಿಂದ ಸ್ಟಾರ್ಟ್ ಮಾಡಿ ಕಾರವಾರದವರೆಗೂ ಕೂಡ ಆ ಒಂದು ಅದ್ಭುತವಾದಂಥ ಕೋಸ್ಟಲ್ ರೈಡ್ ಮಾಡಿದ್ದೆ ಅಂದ್ಕೊಳ್ಳಿ. ಯಾಕಂದರೆ ನಮ್ಮ ಕರ್ನಾಟಕದ ಕೋಸ್ಟಲ್ ಸ್ಟಾರ್ಟ್ ಆಗೋದು ಅಲ್ಲಿಂದ ಮತ್ತೆ ಮುಕ್ತಾಯ ಆಗೋದು ಕಾರವಾರದಲ್ಲಿ. ಸೊ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದೆ. ಆ ಒಂದು ಸೀರೀಸ್ ಕೂಡ ನನ್ನ ಒಂದು ಚಾನಲಲ್ಲಿದೆ. ನೀವೇನಾದರೂ ನೋಡಿಲ್ಲ ಅನ್ನೋದಾದರೆ ತಪ್ಪದೇ ಹೋಗಿ ಆ ವಿಡಿಯೋನೂ ಕೂಡ ಚೆಕ್ಔಟ್ ಮಾಡಿಕೊಳ್ಳಿ. ಸದ್ಯಕ್ಕೆ ಸಮಯ ವ್ಯರ್ಥ ಮಾಡದೆ ನಮ್ಮ ಒಂದು ಅದ್ಭುತವಾದಂಥ ಜರ್ನಿನ ಮುಂದುವರೆಸುವ. ಕೊನೆಗೂ ನಾನು ಮರವಂತೆ ಬೀಚ್ ಬಂದು ತಲುಪಿದ್ದೀನಿ ಅಂದ್ಕೊಳ್ಳಿ. ಸಮುದ್ರ ಫುಲ್ಲು ರೌದ್ರ ನರ್ತನ ಮಾಡ್ತಾ ಇದೆ ಅಂದ್ಕೊಳ್ಳಿ. ಯಪ್ಪ ಏನು ಸೈಕ ಹೊಡಿತಾ ಇದೆ ಅಂದರೆ ಎಲ್ಲೇ ನೋಡಿ ನಿಮಗೆ ಎದ್ಬಿಟ್ಟಿದೆ ಸಮುದ್ರ. ಹೆಂಗೆ ಅನ್ನಿಸ್ತಿದೆ ಅಂದರೆ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಿದೆ ಗುರು. ಫಸ್ಟು ಟೈಮ್ ಸಮುದ್ರ ಅಂದರೆ ಭಯ ಆಗ್ತಾ ಇರೋದು. ನೋಡಿ ಹೆಂಗೆ ಬರ್ತಾಯಿದೆ ಅಂತ ನೋಡಿ, ವೇವ್ಸ್ ಎಗರಿ ಆ ರೋಡ್ವರೆಗೂ ಹೊಡಿಯೋ ಥರ ಬರ್ತಾಯಿದೆ ಅಂದ್ಕೊಳ್ಳಿ. ಕ್ರೇಜಿ ನೋಡಿ ಇಲ್ಲಿ ವೇವ್ಸ್ ಕಡೆ ಹೆಂಗೆ ಬರ್ತಾಯಿದೆ ಆ ವೇವ್ಸ್ ನೋಡಿ, ಸ್ಪೀಡ್ ನೋಡಿ. ಒಂದು ಈ ಕಲ್ಲುಗಳಿಗೆ ಹೊಡಿತಾ ಇರೋದು ನೋಡ್ಬಿಟ್ರೆ ಎಂಥ ಮನುಷ್ಯನಾದರೂ ಭಯ ಬೀಳ್ತಾನೆ ಅವರು. ಆ ಲೆವೆಲಲ್ಲಿ ಬರ್ತಾಯಿದೆ, ಕುಡಿದು ಹೊಡಿತಾ ಇದೆ ನೋಡಿ. ನೋಡಿ ವೇವ್ಸ್ ನೋಡಿ ಹೆಂಗೆ ಬರ್ತಾವೆ, ಯಾವ ಲೆವೆಲಲ್ಲಿ ಬರ್ತಾಯಿದೆ ಅಂದರೆ ನೋಡಿ. ಒಂದು ಕಾರ್ನರಲ್ಲಿ ಮೂಲೆ ಹೊಡಿತಾ ಇರೋದು ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ
ಭಾಗದ ನೋಡಿ ಅಲ್ಲಿ ಕಾರ್ನರಲ್ಲಿ ಹೆಂಗೆ ಹೊಡಿಯುತ್ತೆ ಅಂತ ಇವಾಗ ಒಂದು ಸೈಕೋ ಗುರು. ಫುಲ್ಲು ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮು ಸಮುದ್ರ ಅಂದರೆ ಭಯ ಆಗ್ತಾ ಉಂಟು ಅಂದ್ಕೊಳ್ಳಿ. ಕ್ರೇಜಿಯಾಗಿ ಉಂಟು ಮಾತ್ರ. ಏನು ಫೋರ್ಸ್ ನೀರು, ಏನಿದು, ಏನು ಸೌಂಡು. ಓ ಇಲ್ಲಿ ನೋಡಿ, ಇಲ್ಲಿ ಅಪ್ಪ ಎಲ್ಲಿಂದ ಎಲ್ಲಿ ಹೊಡಿತು ಊರು ಇದು. ಅಲ್ಲಿ ನೋಡಿ, ಅಲ್ಲಿ ಆ ವ್ಯೂಸ್ ನೋಡಿ ಅಲ್ಲಿ ಮುಂದೆ ಬರ್ತಿರೋದು. ಎಂಥವನಿಗಾದ್ರೂ ಭಯ ಹುಟ್ಟಿಸ್ತಾ ಇದೆ ಊರು ಇದು ನೋಡಿ. ಇವಾಗ ನೋಡಿ ಹಿಂಗೆ ಹೊಡಿಯುತ್ತೆ ಬಂತು. ಎಲ್ಲಿವರೆಗೂ ವ್ಯೂಸ್, ಎಲ್ಲಿ ನೋಡಿ ವ್ಯೂಸ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಹೋಗಿ ಹೊಡಿತಾ ಇದೆ ನೋಡಿ. ಅಮ್ಮ ಫಸ್ಟ್ ಟೈಮ್ ನಿಜ ಗುರು ಲೈಫಲ್ಲಿ ಭಯ ಆಗ್ತಾ ಇದೆ ಅಂದ್ಕೊಳ್ಳಿ. ಸಮುದ್ರ ಅನ್ನೋದನ್ನ ನೋಡ್ಬಿಟ್ಟು ರಚ್ಚಿಗೆದ್ದಿರೋ ಸಮುದ್ರ ಅಂತ ಹೇಳಿದರೆ ತಪ್ಪಾಗ ನನಗೆ ಏನಕ್ಕೆ ಇಷ್ಟು ರಚ್ಚಿಗೆದ್ದು ಎಲ್ಲೇ ನೋಡಿ ನಿಮಗೆ ನೀರು ಭಯಾನಕ ಬರ್ತಾ ಉಂಟು. ನೋಡಿ ಇವಾಗ ಕಲ್ಲಿಗೆ ಕುಡಿತಿಲ್ಲ ನೋಡಿ. ಇಲ್ಲಿ ಅಪ್ಪ ಬಂತು ಶಾಬಾಷ್. ನೋಡಿದ್ರಲ್ಲ ನೀವೇ ಹೆಂಗೆ ಹೊಡಿತಾ ಇದೆ ಅಂತ. ಏನು ಫೋರ್ಸಲ್ಲಿ ಹೊಡಿತು ನೋಡಿದ್ರೆ ನೀರಲ್ಲಿ. ಅದು ಹೊಡೆದಾದ್ಮೇಲೆ ಇಲ್ಲಿಗೆ ಹೋಗುತ್ತೆ ಅಲ್ಲಿ ನೋಡಿ. ಅಲ್ಲಿ ಸೈಕು ಗುರು ನೋಡೋಕ್ಕೆ ಆಯ್ತಿಲ್ಲ. ಇದು ಭಯ ಆಗ್ತಿದೆ ಕುತ್ಕೊಳ್ಳೋಕ್ಕೆ. ಜಾಸ್ತಿ ಕುತ್ಕೊಳ್ಳೋಣ, ಹೊರಡೋಣ ಇಲ್ಲಿಂದ. ಸಾಹಸ ಯಾಕೋ ತೊಂದ್ರೆ ಅಂತ ಅನ್ನಿಸ್ತೈತೆ ನೋಡಿದ್ರೆ ದೂರದಿಂದಲೇ. ನೋಡಿ ಹಿಂದ್ಗಡೆಗೆ ಆ ವೇವ್ಸ್ ನೋಡಿ ಹೆಂಗೆ ಬರ್ತೈತೆ. ಇಲ್ಲಿಂದ ಬಂದು ಕಲ್ಲುಗಳಿಗೆಲ್ಲ ಹೊಡಿತೈತೆ ಎಡ್ಜ್ಗೆ. ಸೈಕು ಸಿಕ್ಕಾಬಿಡೆ. ಅಲೆಗಳು ಎಷ್ಟು ಜೋರಿದೆ ಅನ್ನೋದಕ್ಕೆ ಇಲ್ಲಿ ಮುಂದ್ಗಡೆ ನೋಡಿ, ಇದೇ ಒಂದು ಎಕ್ಸಾಂಪಲು. ತಡೆ ಗೋಡೆ ಥರ ಏನು ಮಾಡಿದ್ದಾರೆ, ಅದ್ರ ಮೇಲೆ ಹೆಂಗೆ ಎಗರ್ತಾ ಉಂಟು ನೋಡಿ. ಅಲ್ಲಿ ಅದ್ರ ಮೇಲ್ವರೆಗೂ ಎಗರ್ತಾ ಇದೆ ಗುರು. ಆ ಪಕ್ಕನೇ ಅಲ್ಲಿ ಬಸ್ ಹೋಗ್ತಾ ಇದೆ ನೋಡಿ, ಅಲ್ಲೇ ರೋಡ್ ಇರೋದು. ಆ ರೋಡ್ ಪಕ್ಕನೇ ಫುಲ್ಲು ಎಗರ್ತಾ ಉಂಟು ಅಂದ್ಕೊಳ್ಳಿ. ಇಲ್ಲಿ ನೋಡಿ ಹೆಂಗೆ ಬರ್ತಾ ಉಂಟು ಅಂದರೆ ಥರ ರಕ್ಕಸ ಅಲೆಗಳು ಅಂತಾರೆ ಗೊತ್ತಾ, ಆ ಥರ ಬರ್ತಾ ಇದೆ ಗುರು. ಇಲ್ಲಿ ನೋಡಿ, ಇಲ್ಲಿ ಯಪ್ಪ ಸೈಕು ಗುರು ಇದು. ಯಾಕೋ ಒಂಥರ ಹೆಂಗಾಯ್ತು ಅಂತಂದರೆ ಇಷ್ಟೊತ್ತವರೆಗೂ ಕೂತ್ಕೊಂಡೆ ಫುಲ್ಲು ಭಯ ಅನ್ನೋ ಥರ ಆಗ್ಬಿಡ್ತು. ಬೇಡ ಗುರು ಸವಾಸ ಇದ್ರದ್ದು ಅಂದ್ಬಿಟ್ಟು ಎದ್ಬಿಟ್ಟು ಬಂದೆ ಅಂದ್ಕೊಳ್ಳಿ. ಸರಿಗಿದೆ ಮಾತ್ರ. ನಾನು ಆವಾಗಲೇ ಬಂದು ಅಲ್ಲಿ ಏನು ಕಲ್ಲುಗಳು ಕಾಣಿಸ್ತಿದೆ ಗೊತ್ತಾ, ಅಲ್ಲಿ ಕೂತ್ಕೊಂಡಿದ್ದು ಫುಲ್ಲು ಸೌಂಡ್ಗೆ ಭಯ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಎದ್ದು ಬಂದೆ. ಇನ್ನೇನು ಹೊರಡುವ, ಬೇರೆ ಪ್ಲ್ಯಾನ್ ಅಂತೂ ಏನಿಲ್ಲ. ಕುಂದಾಪುರದಲ್ಲಿ ಊಟ ಮಾಡುವ. ಸಮಯ ಆಲ್ರೆಡಿ 1:30 ಏನೋ ಆಗ್ತಾ ಬಂದಿದೆ. ಕುಂದಾಪುರದಲ್ಲಿ ಊಟ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಡುವ. ನನ್ನ ಗಾಡಿನ ನಾನು ಎಲ್ಲಿ ಪಾರ್ಕ್ ಮಾಡಿದ್ದೀನಪ್ಪ ಅನ್ನೋದಾದರೆ ಅಲ್ಲಿದೆ ನೋಡಿ, ಕಾಣಿಸ್ತಾ ಉಂಟಾ. ಅಲ್ಲಿ ನನ್ನ ಗಾಡಿನ ನಿಲ್ಲಿಸ್ಬಿಟ್ಟು ನಾನು ಇಲ್ಲಿ ಬಂದಿರೋದು. ಹಿಂಗೆ ರೋಡ್ ಪಕ್ಕ ಇಳಿದು ಬಂದ್ರೇ ನಿಮಗೆ ಈ ಒಂದು ಅದ್ಭುತವಾದಂಥ ಸಮುದ್ರ ಸಿಗುತ್ತೆ ನೋಡೋದಕ್ಕೆ. ಇದು ಹೆಂಗೆ ಅಂದರೆ ಈ ತುದಿಯಿಂದ ಹಿಡಿದು ಆ ತುದಿವರೆಗೂ ಎಲ್ಲಿ ನೋಡಿದರೂ ಕೂಡ ನಿಮಗೆ ಒಂದು ಸಮುದ್ರನೇ ಸಿಗೋದು ಅಂದ್ಕೊಳ್ಳಿ. ಈ ಮರವಂತೆ ಬೀಚ್ ಏನಿದೆ ಗೊತ್ತಾ, ಈ ಭಾಗದಲ್ಲಿ ಸಮುದ್ರ ಇರೋದು. ಅದೇ ಆ ಸೈಡಲ್ಲಿ ಹೋದರೆ ಸುವರ್ಣವತಿ ನದಿ ಹರಿತಾ ಇರೋದು. ಅಂದರೆ ಸಮುದ್ರ ಮತ್ತು ನದಿ ಮಧ್ಯ ಒಂದು ಹೈವೇ ಇರೋದು. ಅದೇ ಈ ಒಂದು ಜಾಗದ ವಿಶೇಷತೆ ಅಂದ್ಕೊಳ್ಳಿ. ಒಂದು ಭಾಗದಲ್ಲಿ ನದಿ, ಮತ್ತೊಂದು ಭಾಗದಲ್ಲಿ ಸಮುದ್ರ, ಅದರ ಮಧ್ಯ ನ್ಯಾಷನಲ್ ಹೈವೇ ಹೋಗ್ತಾ ಇರೋದು. ನಿಜಕ್ಕೂ ಕ್ರೇಜಿಯಾಗಿರ್ತಕ್ಕಂಥ ಒಂದು ಜಾಗ. ನೀವೇನಾದರೂ ಬಂದಿಲ್ಲ ಅನ್ನೋದಾದರೆ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ, ತಪ್ಪದೇ ವಿಸಿಟ್ ಮಾಡಿ, ಎಂಜಾಯ್ ಮಾಡಿಬಿಟ್ಟು ಹೋಗಿ ಈ ಒಂದು ಅದ್ಭುತವಾದ ಜಾಗನ. ಬನ್ನಿ ಸದ್ಯಕ್ಕೆ ಹೊರಡುವ ಇಲ್ಲಿಂದ, ಮತ್ತು ಮುಂದೆ ನಿಮಗೆ ಸಿಗ್ತೀನಂತೆ. ಇದೇ ಒಂದು ಮೇನ್ ರೋಡ್ ಆಗಿರುತ್ತೆ ಅಂದ್ಕೊಳ್ಳಿ.
ಇದೇ ರೋಡು ನಿಮಗೆ ಕಾರವಾರವರೆಗೂ ಕನೆಕ್ಟ್ ಆಗುತ್ತೆ, ಗೋವಾಗೂ ಕೂಡ ಹೋಗುತ್ತೆ. ನನ್ನ ಗಾಡಿ ಅಲ್ಲೇ ಮೇನ್ ರೋಡಲ್ಲಿ ಪಾರ್ಕ್ ಮಾಡಿದ್ದೀನಿ. ಹೀಗೆ ನೋಡಿದರೆ ಫುಲ್ಲು ನಿಮಗೆ ಮರವಂತೆ ಬೀಚ್ ಆಗಿರುತ್ತೆ ನೋಡಿ. ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಫುಲ್ಲು ಸಮುದ್ರ. ಕ್ರೇಜಿ ಆಗಿರ್ತಕ್ಕಂಥ ಒಂದು ರೋಡು, ಕ್ರೇಜಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು. ನೀವೇನಾದರೂ ಬಂದಿಲ್ಲ ಅಂದರೆ ಆವಾಗಲೇ ಹೇಳ್ದಂಗೆ ಬೇಗ ಬೇಗ ಬಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಈ ಥರ ಗಾಡಿನ ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋನ ಎತ್ಕೊಳ್ಳಿ, ಸಾಕಾಗಿರ್ತಕ್ಕಂಥ ಮೆಮ್ರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ. ಕೊನೆಗೂ ಈ ಅದ್ಭುತವಾದಂಥ ಮರವಂತೆ ಬೀಚ್ನ ನೋಡಿಕೊಂಡು ವಾಪಸ್ ಹೊರಡ್ತಾ ಇದ್ದೀನಿ. ಪ್ಲ್ಯಾನ್ಸ್ ಅಂತೂ ಎಂತ ಇಲ್ಲ ಇವಾಗ. ಮೋಸ್ಟ್ ಪ್ರಾಬ್ಲಿ ಸೀದಾ ಹೋಮ್ ಸ್ಟೇಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಪಕ್ಕದಲ್ಲೇ ಒಂದು ಜಾಗ ಉಂಟು, ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಮತ್ತು ಅದನ್ನು ಬಿಟ್ಟರೆ ಇನ್ನೊಂದು ಬ್ರಿಡ್ಜ್ ಉಂಟು, ಚಿಕ್ಕದ ಕಿರಿದಾದ ಸೇತುವೆ ಇದೆ. ಅದು ಬರೀ ಒನ್ ಟೈಮಲ್ಲಿ ಒಂದು ಕಾರ್ ಮಾತ್ರ ಪಾಸ್ ಆಗಕ್ಕೆ ಹೋಗೋದು, ಅಷ್ಟು ಚಿಕ್ಕದಾಗಿದೆ, ಸಕ್ಕದಾಗಿರುತ್ತೆ ಅದು ಬೈಕಿಗೆ. ಅಲ್ಲೂ ಹೋಗುವ, ಆಲ್ಮೋಸ್ಟ್ ಒಂದು ಈವ್ನಿಂಗ್ವರೆಗೂ ಮುಗಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಚೆಂದ ರೆಸ್ಟ್ ಮಾಡುವ. ಯಾಕಂದರೆ ನಾಳೆ ಬೆಳಗ್ಗೆ ಮತ್ತೆ ನಾನು ರಿಟರ್ನ್ ಮೈಸೂರಿಗೆ ಹೋಗ್ಬೇಕಾಗಿರುತ್ತೆ. ಆಲ್ಮೋಸ್ಟ್ ಹತ್ರ ಒಂದು 350 ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗಲೇ ಹೋಗಿ ಚೆಂದ ರೆಸ್ಟ್ ಮಾಡ್ಕೊಳ್ಳುವ, ಬೇಗ ಹೋಗಿ. ಸೊ ಸದ್ಯಕ್ಕೆ ಮಳೆ ಬರುವ ಮುನ್ಸೂಚನೆ ಆ ಥರ ಏನಿಲ್ಲ, ಚೆನ್ನಾಗಿದೆ ಕ್ಲೈಮೇಟು, ವೆದರು ಕೂಡ ಸಕ್ಕತ್ತಾಗಿದೆ. ಸೊ ನಿಮಗೇನಾದರೂ ಈ ಬೀಚಲ್ಲಿ ಬಂದಾಗ ಏನಾದ್ರು ತಿನ್ನಬೇಕು ಆ ಥರ ಅನಿಸಿದರೆ ನೋಡಿ, ಇಲ್ಲೆಲ್ಲ ಶಾಪ್ಗಳಿದ್ದಾವೆ, ಐಸ್ ಕ್ರೀಮು ಎಲ್ಲ ಸಿಗುತ್ತೆ, ಆರಾಮಾಗಿ ತಿನ್ಕೊಂಡಿರ್ಬೋದು, ಚೆನ್ನಾಗಿರುತ್ತೆ. ಒಂಥರ ಫೋಟೋ ಸೀನಿಕ್ ರೋಡ್ ಆಗಿರುತ್ತೆ ಇದು. ನಾನು ಹೇಳ್ತಾ ಇದ್ದೆ ಗೊತ್ತಾ, ಇದು ಸಮುದ್ರ, ಈ ಸೈಡಲ್ಲಿ ರಿವರು, ಸಖತ್. ಅದಕ್ಕೆ ಹೇಳೋದು ಈ ಒಂದು ರೋಡ್ ಅಂದರೆ ಒಂದು ಅಲ್ಟಿಮೇಟ್ ರೋಡ್ ಅಂತ ಹೇಳೋದು. ನೋಡಿ, ಇಲ್ಲಿ ನದಿ ಉಂಟು, ಎಕ್ಸಾಕ್ಟ್ ಈ ಕಡೆಗೆ ಸಮುದ್ರ ಉಂಟು. ಅದೇ ಒಂದು ರೀಸನ್ಗೆ ಈ ಒಂದು ಜಾಗ ಏನಿದೆ ಗೊತ್ತಾ, ತುಂಬ ಫೇಮಸ್ ಅಂದ್ಕೊಳ್ಳಿ. ಒಂದು ಸೈಡಲ್ಲಿ ನದಿ, ಒಂದು ಸೈಡಲ್ಲಿ ಸಮುದ್ರ ಇರ್ತಕ್ಕಂಥ ಏಕೈಕ ಜಾಗ ಗುರು ಇದು. ಅದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ. ಹಾಗಾಗಿ ಇಲ್ಲಿ ಈ ರೋಡಲ್ಲಿ ಹೋಗ್ತಾ ಇರೋರು ಪ್ರತಿಯೊಬ್ಬರು ಕೂಡ ಇದನ್ನು ನೋಡದೆ ಯಾರೂ ಹೋಗಲ್ಲ, ಅಷ್ಟು ಸಖತ್ ಸೈಕಾಗಿರುತ್ತೆ. ಅಲ್ಲಿಂದ ನದಿ ಬರ್ತಾ ಉಂಟು, ಈ ಕಡೆಗೆಲ್ಲ ಫುಲ್ ಸಮುದ್ರ ಇದೆ. ಇನ್ನೇನು ಬೇಕು ಹೇಳಿ, ಬ್ಯೂಟಿ ಗುರು. ಈ ಒಂದು ಅದ್ಭುತನ ನೋಡಿಕೊಂಡು ಹೊರಡ್ತಾ ಇದ್ದೀರಿ. ಬನ್ನಿ, ಹಾಗೆ ಮುಂದೆ ಸಿಗ್ತೀನಿ ಅಂತ ನಿಮಗೆ. ನೋಡಿ, ಆ ಸೈಡಲ್ಲಿ ಬೀಚ್ ಹೆಂಗೆ ಕಾಣಿಸ್ತಾ ಇದೆ. ನಾನು ಆವಾಗಲೇ ಅದೇ ರೋಡಲ್ಲಿ ಇದ್ದಿದ್ದು, ಇವಾಗ ಟರ್ನ್ ಹಾಕ್ಕೊಂಡು ಈ ರೋಡಲ್ಲಿ ಬಂದಿದ್ದೀನಿ. ಸಾಕಾಗಿದೆ ಗುರು ಬೀಚು. ನಾನು ಹೇಳಿದ್ದಲ್ವಾ, ಯಾಕೋ ರೌದ್ರ ನರ್ತನ ಮಾಡ್ತಾ ಇದೆ ಬೀಚ್ ಇವತ್ತು. ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ. ಮೋಸ್ಟ್ಲಿ ಗಾಳಿ ಜಾಸ್ತಿ ಉಂಟು, ಅದಕ್ಕೇನಾದರೂ ಇರ್ಬೋದಾ ಅಂತ ನನಗಂತೂ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಆದರೆ ಸಿಕ್ಕಾಬಡೆ ದೊಡ್ಡ ದೊಡ್ಡ ವೇವ್ಸ್ ಇತ್ತು ಗುರು, ಕೂತ್ಕೊಳ್ಳೋಕ್ಕೆ ಭಯ ಆಯಿತು ಅಂದ್ಕೊಳ್ಳಿ. ಇಲ್ಲಿ ಇನ್ನೊಂದು ಏನಂದರೆ ಬ್ಯೂಟಿ ಬೀಚು. ಈ ರೋಡಲ್ಲಿ ಯಾರ್ಯಾರು ಹೋಗ್ತಾರೆ, ಲಾರಿ ಡ್ರೈವರ್ಸ್ ಆಗಲಿ ಯಾರೇ ಇರಲಿ ಗುರು, ನಿಂತ್ಬಿಟ್ಟು ಈ ಬೀಚ್ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ನಿಂತ್ಕೊಂಡು ಆರಾಮಾಗಿ ಆ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಮಸ್ತಾಗಿ ಫೋಟೋ ಗೀಟೋ ಎತ್ಕೊಂಡು ಆಮೇಲೆ ಮುಂದೆ ಹೋಗ್ತಾರೆ ಅಂದ್ಕೊಳ್ಳಿ. ನೋಡಿ, ಇವಾಗಲೂ ಕೂಡ ಎಷ್ಟೊಂದು ಗಾಡಿಗಳು ನಿಂತ್ಕೊಂಡಿದೆ, ಎಷ್ಟೊಂದು ಲಾರಿಗಳು ನಿಂತ್ಕೊಂಡಿದೆ. ಎರಡೂ ಸೈಡಲ್ಲಿ ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಜನ ಬರ್ತಾರೆ, ನಿಂತ್ಕೊತಾರೆ, ಆರಾಮಾಗಿ ಒಂದು ಬೀಚ್ನ ಎಂಜಾಯ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ನ ಕಳೀತಾರೆ. ಅದಾದ ನಂತರ ಆಮೇಲೆ ಮುಂದುವರಿತಾರೆ ಅಂದ್ಕೊಳ್ಳಿ. ಬ್ಯೂಟಿ ಅಲ್ವಾ, ಸಾಕತ್ ಗುರು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಈ ಒಂದು ಮರವಂತೆ ಬೀಚು. ರೋಡ್ ಸೈಡಿಗೆ ಸ್ಟಾರ್ಟ್ ಆಗೋದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪಾಯಿಂಟಿಂದ. ಇಲ್ಲಿಂದ ಕಂಟಿನ್ಯೂ ನಾನು ತೋರಿಸಿದೆ ಗೊತ್ತಾ, ಹೋಗ್ಬಿಟ್ಟು ಟರ್ನ್ ಹಾಕೊಂಡ್ಬಂದೆ ಗೊತ್ತಾ, ಆ ಬ್ರಿಡ್ಜು ಅಲ್ಲಿವರೆಗೂ ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ ಎಂಟ್ರೆನ್ಸಲ್ಲಿ ಪೊಲೀಸರು ಇರ್ತಾರೆ, ಒಳಗಡೆ ಇಳಿಯೋದಕ್ಕೆ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಅಂತ. ಬಿಕಾಸ್ ಅವ್ರು ಹೇಳೋದು ಸರಿ, ಯಾರೇ ಈ ರೋಡಲ್ಲಿ ಬರಲಿ, ಈ ಬೀಚಲ್ಲಿ ಬರಲಿ, ದಯವಿಟ್ಟು ನೀರಲ್ಲಿ ಮಾತ್ರ ಇಳಿಯೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಸೇಫ್ ಅಲ್ಲ ಇದು. ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಆಳ ಇದೆ. ಅದೆಲ್ಲದಕ್ಕಿಂತ ಮೇನು
ಸಿಕ್ಕಾಪಟ್ಟೆ ಫೋರ್ಸ್ ಆಗಿದೆ ನೀರು. ಸೊ ಹಾಗಾಗಿ ನೀರಲ್ಲಿ ಇಳಿತಕ್ಕಂಥ ಪ್ರಯತ್ನ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಹಾಗೆ ಬೀಚ್ ಅಂದ ತಕ್ಷಣ ಹೋಗ್ಬಿಟ್ಟು ತಿಂದು ಕುಡಿದು ಏನು ಬೇಕದು ಎಸೆಯೋಕ್ಕೆ ಹೋಗಬೇಡಿ. ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ, ಸ್ವಚ್ಛತೆನ ಕಾಪಾಡಿ, ಬೀಚ್ನ ಚೆನ್ನಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ.